ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಯಂತ್ರ ಇಂಡಿಯಾ ಲಿಮಿಟೆಡ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿರೋದು ಅಪ್ರೆಂಟಿಸ್ಶಿಪ್ ಪೋಸ್ಟ್ಗೋಸ್ಕರ. ಎಷ್ಟು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ 3883 ಜನನ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಈ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು 30 ನವೆಂಬರ್ 2024. ಸೊ ಎಷ್ಟು ವ್ಯಾಕೆನ್ಸಿ ಖಾಲಿ ಇದೆ ಅಂತ ನೋಡೋದಾದರೆ, ITI ಜಾಬ್ಸ್ 1385. ಇನ್ನು ITI ಪೋಸ್ಟ್ಗಳನ್ನ ನೋಡೋದಾದರೆ 2498 ಪೋಸ್ಟ್ಗಳು ಖಾಲಿ ಇದೆ. ಸೊ ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋದಾದರೆ, ITI ಪೋಸ್ಟ್ಗೆ 10th ಪಾಸ್ ಆಗಿರಬೇಕು, ಆಗಿದ್ರೆ ನೀವು ಅಪ್ಲೈ ಮಾಡ್ಬೋದು. ಇನ್ನು ITI ಪೋಸ್ಟ್ಗೆ ನೀವು 10th + ITI ಯಾವುದಾದ್ರು ಒಂದು ಟ್ರೇಡಲ್ಲಿ ಮಾಡಿರಬೇಕು, ಆಗಿದ್ರೆ ನೀವು ಎಲಿಜಿಬಲ್ ಇರ್ತೀರಾ. ಸೊ ಇಲ್ಲಿ ನಿಮ್ಮದು ಏಜ್ ಎಷ್ಟಿರಬೇಕು ಅಂತ ನೋಡೋದಾದರೆ, 21/11/2024 ನೋಡಿದಾಗ ನಿಮ್ಮ ಏಜ್ 14 ಮೇಲಿರಬೇಕು, 18 ಒಳಗಿರಬೇಕು, ಆಗಿದ್ದರೆ ನೀವು ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಯಾವುದೇ ಥರದ್ದು ಇರೋಲ್ಲ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ಜನರಲ್, OBC, EWSಗೆ ₹200 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು SC, ST, PWD ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ನೀವು ಆನ್ಲೈನಲ್ಲೇ ಕಟ್ಬೋದು. ಇನ್ನು ಸೆಲೆಕ್ಷನ್ ಪ್ರಾಸೆಸ್ನ ನೋಡೋದಾದರೆ, ನಿಮ್ಮದು 10th ಅಥವಾ ITIಯಲ್ಲಿ ಏನು ಮಾರ್ಕ್ಸ್ನ ತಗೊಂಡಿರ್ತೀರ ಅದ್ರ ಮೇಲೆ ನೀವು ಚೆನ್ನಾಗಿ ತೆಗೆದಿದ್ರೆ ತಗೊತಾರೆ. ಇನ್ನು ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದರಲ್ಲೆಲ್ಲ ನೀವು ಟಾಪಲ್ಲಿ ಬಂದರೆ ನಿಮ್ಮನ್ನ ಈ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ಗೆ ತಗೊತಾರೆ. ಇದರಲ್ಲಿ ನಿಮಗೆ ಸ್ಟೈಫಂಡ್ಸ್ ಕೂಡ ಸಿಗುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಇವ್ರದ್ದು ವೆಬ್ಸೈಟ್ ಇದೆ ಯಂತ್ರದವ್ರದ್ದು, ಅಲ್ಲಿಗೆ ಹೋಗಿ ಅಪ್ಲೈ ಮಾಡೋದಿರುತ್ತೆ. ಇನ್ನು ಈ ಅಪ್ಲಿಕೇಶನ್ ಬಂದು ಅಕ್ಟೋಬರ್ 22, 2024 ಶುರುವಾಗಿತ್ತು. ಲಾಸ್ಟ್ ಡೇಟ್ 21 ನವೆಂಬರ್ 2024 ಅಂತ ಅಂದಿದ್ರು, ಬಟ್ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ 30 ನವೆಂಬರ್ 2024ವರೆಗೂ. ಸೊ ನೀವು ಹಾಕ್ಬೋದು. ಇನ್ನು ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಇವರು ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್, ಲೈಕ್ ಏನೇನು ಕ್ರೈಟೀರಿಯಾಸ್ ಇರುತ್ತೆ ಮತ್ತು ನಿಮ್ದು ಎಷ್ಟು ಮಾರ್ಕ್ಸ್ ಇರಬೇಕು ಅದ್ರ ರಿಲೇಟೆಡ್ ಎಲ್ಲ. ಇನ್ನು ITI ಇವ್ರಿಗೆ ಸ್ಟೈಫಂಡ್ ನೋಡಿದ್ರೆ ₹6,000 ಸಿಗುತ್ತೆ. ಇನ್ನು ITI ಅಂದರೆ ITI ಪಾಸ್ ಆಗಿರೋ ಕ್ಯಾಂಡಿಡೇಟ್ಸ್ಗೆ 7,000 ಸ್ಟೈಫಂಡ್ ಸಿಗುತ್ತೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಟ್ರೇಡ್ಗೆ ಯಾವ ಸ್ಟೇಟಲ್ಲಿ ಎಷ್ಟು ವ್ಯಾಕೆನ್ಸಿ ಇದೆ ಅಂತ ಇಲ್ಲಿ ಇದೆ. ಸೊ ಇದರಲ್ಲಿ ಕರ್ನಾಟಕಕ್ಕೆ ಅಂತ ವ್ಯಾಕೆನ್ಸಿ ಇಲ್ಲ, ಬಟ್ ನೀವು ಹತ್ರದಲ್ಲಿರೋ ಮಹಾರಾಷ್ಟ್ರ ಇಲ್ಲಿ ಹೋಗ್ಬಿಟ್ಟು ಈ ಯಂತ್ರದಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇದ್ದರೆ ನೀವು ಅಪ್ರೆಂಟಿಸ್ಶಿಪ್ ಅಪ್ಲೈ ಮಾಡಿ ಅಲ್ಲಿ ವರ್ಕ್ ಮಾಡ್ಬೋದು. ಸೊ ಇಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಿರ್ಬೋದು, ಇವರು ಅಡ್ವರ್ಟೈಸ್ಮೆಂಟ್ನ ಬಿಟ್ಟಿದ್ದಾರೆ ಇದಕ್ಕೆ ಅಪ್ಲೈ ಮಾಡೋಕ್ಕೋಸ್ಕರ. ಯಾರೆಲ್ಲ ಈ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರು recruitgov.com ಯಂತ್ರ 2024 ಈ ವೆಬ್ಸೈಟ್ಗೆ ಬಂದು ನೀವು ಅಪ್ಲಿಕೇಶನ್ ಹಾಕ್ಬೋದಿರುತ್ತೆ. ಇಲ್ಲಿ ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡೋದಿರುತ್ತೆ. ನೀವು ಇನ್ನೂ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿಲ್ಲ ಅಂತ ಅಂದರೆ ನೀವು ಇಲ್ಲಿ ಬಂದು ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಮಾಡೋದಿರುತ್ತೆ. ನಿಮಗೆ ಹೇಗೆ ಅಪ್ಲಿಕೇಶನ್ ಹಾಕೋದು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನೀವು ಜಸ್ಟ್ ಈ ವೆಬ್ಸೈಟಲ್ಲಿ ಬಂದ್ಬಿಟ್ಟು ಇಲ್ಲಿ ಹೌ ಟು ಅಪ್ಲೈ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪೂರ್ತಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ನೀವು ಹೆಂಗೆ ಏನೇನು ಫಿಲ್ ಮಾಡಬೇಕು ಅಂತ ಎಲ್ಲ ಅದ್ರ ಪ್ರಕಾರ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.